ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಏನು ಕಾರ್ಯಕರ್ತ ಮೃತಪಟ್ಟಿದ್ದಾನೆ, ಈ ಘಟನೆಗೆ ಯಾರೇ ಕಾರಣರಾದರೂ ಕ್ರಮ ಕೈಗೊಳ್ತೀವಿ ಅಂತೇಳಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂತಹ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಎಸ್ಪಿ ಡಿಸಿ ಜೊತೆ ನಾನು ಮಾತಾಡಿದ್ದೀನಿ, ತನಿಖೆಯನ್ನ ಮಾಡ್ತಾ ಇದ್ದಾರೆ, ಪರಿಸ್ಥಿತಿ ಈಗ ಕಂಟ್ರೋಲಿಗೆ ಬಂದಿದೆ, ನಾನೂ ಸಹ ಬಳ್ಳಾರಿಗೆ ಹೋಗ್ತೀನಿ ಅಂತ ಹೇಳಿ ಸಚಿವ ಜಮೀರ್ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಹೆಂಗ್ ಫೈರಿಂಗ್ ಆಯ್ತು. ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ಟು ಮಾಡಿಕೊಂಡ್ರು. ಈ ಸಣ್ಣ ವಿಚಾರಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು CM ಬೇಜಾರು ಮಾಡಿಕೊಂಡ್ರು. ಈಗ ಪೊಲೀಸ್ ಅವರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯಿತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಗೊತ್ತಾಗ್ತದೆ. ಅದು ಯಾರನ್ನ ಇರಲಿ, ಯಾರು ಮಾಡಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಬ್ಯಾನರ್ ಕಟ್ಟೋ ವಿಚಾರದಲ್ಲಿ ಆ ಗಲಾಟೆ ಆಗಿರೋದು ಅದೆಲ್ಲ ಗೊತ್ತಿರೋದು ವಿಚಾರ. ಫೈರಿಂಗು ಆಗಿಬಿಟ್ಟು ಯಾರೋ ಒಬ್ಬ ನಮ್ಮ ಕಾರ್ಯಕರ್ತನೇ ಒಬ್ಬ ಫೈರಿಂಗಲ್ಲಿ ಸತ್ತಿದ್ದಾನೆ. ಆ ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಹೇಗೆ ಫೈರಿಂಗ್ ಆಯಿತು, ಹೆಂಗಾಯಿತು, ಏನಾಯಿತು ಅಂತ ಹೇಳ್ಬಿಟ್ಟು ಪೊಲೀಸವರು ತನಿಖೆ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿದ್ದಾರೆ ಅದು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ನಾವು ತೊಗೊಳ್ತೀವಿ. ನಾವು ಮಾಡಿದ್ದೀವಿ ಟೋಟಲ್ ಇಲ್ಲ ನೋಡುವ, ಈಗ ಚರ್ಚೆ ಮಾಡ್ತೀವಿ ನಾವು. ಈಗ ನಾಗೇಂದ್ರ ಆಲ್ರೆಡಿ ಈಗ ಆನ್ ದ ವೇ ನಾಗೇಂದ್ರ ಅವರು ಬಳ್ಳಾರಿಗೆ ಹೋಗ್ತಾ ಇದ್ದಾರೆ. ಗಣೇಶ್ ಅವ್ರ ಜೊತೆ ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಾನು ಇದು ಕೋಗಿಲು ಮನೆಗಳದು ಮನೆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಆದಮೇಲೆ ಒಂದು ಮೀಟಿಂಗ್ ಕರೆದ್ಬಿಟ್ಟವ್ರೆ. 5:30-6 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದಮೇಲೆ ಸುಮನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ. ಪ್ರಮೋದ್, ಇವತ್ತು ಈಗ CM ಮಾತಾಡಿದಂಥದ್ದು, ಎಸ್ ಅಫ್ಕೋರ್ಸ್ ರಿಪೋರ್ಟ್ ಬರಬೇಕು, ಯಾರ ಗನ್ನಿಂದ ಗುಂಡು ಹಾರಿದೆ ಅನ್ನುವಂಥದ್ದನ್ನ ನಾವು ಕೂಡ ನಿರೀಕ್ಷಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ಜಮೀರ್ ಎಲ್ಲೋ ಒಂದು ಕಡೆ ಹೇಳಿದ್ರು, ಸಿಟ್ಟಾದ್ರು CM ಸಿದ್ದರಾಮಯ್ಯ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ರು ಅಂತ ಹೇಳಿ. ಅಂದ್ರೆ ಯಾರ ಬಗ್ಗೆ ಇತ್ತು ಈ ಒಂದು ಬೇಸರ, ಯಾಕಾಗಿ ಈ ತರದ ಒಂದಷ್ಟು ಗರಂ ಆಗಿ CM ಪ್ರತಿಕ್ರಿಯೆ ಕೊಟ್ಟಂಥದ್ದು, ಯಾರ ಮೇಲೆ ಪ್ರಮೋದ್? ಹಾಗೆ ಈಗ ವಿಪಕ್ಷಗಳು ಹರಿಹಾಯ್ತಾ ಇವೆ, ಇದೊಂದು ಸರ್ಕಾರಿ ಪ್ರಾಯೋಜಕತ್ವದ ಒಂದು ದಾಳಿ ಅನ್ನುವಂಥದ್ದನ್ನ ಹೇಳ್ತಾ ಇವೆ. ಇದರಲ್ಲಿ ಸರ್ಕಾರದ ಕಡೆಯಿಂದ ಏನಿದೆ ಕ್ಲಾರಿಫಿಕೇಶನ್ ಅಥವಾ ಏನು ಹೇಳಿಕೆಗಳು ಬರ್ತಾ ಇವೆ ಈಗ ಪ್ರಮೋದ್? ರೆಹಮಾನ್, ವೆರಿ ಆಬ್ವಿಯಸ್ಲಿ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರ ವಿರುದ್ಧ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಒಂದು ಸಣ್ಣ ಅಸಮಾಧಾನ ಇದೆ. ಪ್ರಮುಖವಾಗಿ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಅವರ ವರ್ತನೆ ಜೊತೆಗೆ ಅವರು ಇದಕ್ಕೆ ಅಡ್ರೆಸ್ ಮಾಡಿದಂಥ ರೀತಿ ಅಥವಾ ಅಪ್ರೋಚ್ ಮಾಡಿದಂಥ ರೀತಿಯ ಬಗ್ಗೆ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆ ಸಣ್ಣ ಅಸಮಾಧಾನ ಇದೆ. ಇನ್ನೂ ಕೂಡ ಯುವಕರಿದ್ದಾರೆ, ಯುವಕರಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳಿರುತ್ತೆ. ಆದರೆ ತತ್ಕ್ಷಣಕ್ಕೆ ತುಂಬ ಪ್ರೊವೋಕೇಟಿವ್ ಆಗಿ ಮಾತನಾಡುವಂಥದ್ದಿರ್ಬೋದು ಅಥವಾ ಒಂದು ಸಣ್ಣ ಘಟನೆ, ಈ ಒಂದು ಸಣ್ಣ ಘಟನೆಯಿಂದ ಸರ್ಕಾರವೇ ಈಗ ಮುಜುಗರ ಪಡುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿರೋದ್ರ ಬಗ್ಗೆ ಸಹಜವಾಗಿಯೇ ಮುಖ್ಯಮಂತ್ರಿಗಳು ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ಜೊತೆಗೆ ರೆಹಮಾನ್, ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ತಾನೇ ಬಳ್ಳಾರಿಯ SP ವರ್ಗಾವಣೆ ಆಗಿತ್ತು. ನೂತನ SP ಪವನ್ ಎಂಬುವರು ನಿನ್ನೆ ತಾನೇ ಬಂದು ರಿಪೋರ್ಟ್ ಮಾಡ್ಕೊಂಡಿದ್ರು. ಅಷ್ಟರಲ್ಲೇ ಅಂದ್ರೆ ಅವರು ಬಂದ ಮೊದಲ ದಿನವೇ ಈ ರೀತಿಯಂತ ಘಟನೆ ಆಗಿರುವಂಥದ್ದು ಸಹಜವಾಗಿಯೇ ಆಡಳಿತಾತ್ಮಕವಾಗೂ ಕೂಡ ಒಂದು ಶಾಕ್ ಆಗಿರುತ್ತೆ. ಯಾಕೆಂದ್ರೆ ಒಮ್ಮೆ ಅವರು ಬಂದು ಎಲ್ಲ ಕಂಟ್ರೋಲ್ ತೆಗೆದುಕೊಂಡ್ಮೇಲೆ ಯಾವುದೇ ರೀತಿಯಂತ ನಿರ್ಧಾರ ಮಾಡೋದಕ್ಕೆ ಸೂಕ್ತವಾಗಿರುತ್ತೆ. ತತ್ಕ್ಷಣಕ್ಕೆ ಬಂದು ಇನ್ನೂ 15 ಗಂಟೆ ಆಗಿರಲ್ಲ ಅಥವಾ 10 ಗಂಟೆನೂ ಕೂಡ ಕಳೆದಿರಲ್ಲ, ಅಷ್ಟರಲ್ಲೇ ಇಂಥ ಘಟನೆ ಆಗಿರುವಂಥದ್ದು ಸಹಜವಾಗಿ ಪೊಲೀಸ್ ಇಲಾಖೆಗೂ ಕೂಡ ಒಂದು ಸಂಕಷ್ಟದ ಪರಿಸ್ಥಿತಿ. ಇದಾದ ಬಳಿಕ ಇವತ್ತೇನು ಘಟನೆ ಬಗ್ಗೆ ವಿವರವನ್ನು ಕೂಡ ಜಮೀರ್ ಅಹ್ಮದ್ ಖಾನ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆಗೆ ಮಾತನಾಡ್ತಾ ಎಲ್ಲ ವಿವರವನ್ನು ಕೊಟ್ಟಿದ್ದಾರೆ. DC ಮತ್ತು SP ಜೊತೆಗೆ ಮಾತನಾಡಿದ್ದೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಾರಾ ಲೋಕೇಶ್ ಜೊತೆಗೆ ಮಾತನಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಸ್ಥಳೀಯ ನಾಯಕರು ಅಧಿಕಾರಿಗಳಿಂದ ಮಾಡ್ತಾರೆ. ಮುಖ್ಯಮಂತ್ರಿಗಳಿಗೆ ನೇರವಾಗಿಯೇ ಮಾಹಿತಿ ಕೊಡುವಂಥದ್ದು ಪ್ರಯತ್ನ ಪಡ್ತಾರೆ. ನಮಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಇನ್ಫ್ಯಾಕ್ಟ್ ಭರತ್ ರೆಡ್ಡಿ ಏನಿದ್ದಾರೆ, ನಾರಾ ಭರತ್ ರೆಡ್ಡಿ ಅವರ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ನಾರಾ ಭರತ್ ರೆಡ್ಡಿ ಜೊತೆಗೆ ಮಾತನಾಡೋದಕ್ಕೆ ಮುಖ್ಯಮಂತ್ರಿಗಳು ನಿರಾಕರಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಯಾಕೆಂದರೆ ಆತ ಮಾಡಿರುವಂಥದ್ದು ಅಥವಾ ಶಾಸಕರು ಮಾಡಿರುವಂಥ ನಿಲುವೇನಿದೆ ಅಥವಾ ಅವರ ವರ್ತನೆ ಇದರ ಬಗ್ಗೆ ಸಣ್ಣ ಅಸಮಾಧಾನ ಖಂಡಿತವಾಗ್ಲೂ ಇದೆ. ಅದಾದ ಬಳಿಕ ನಾಗೇಂದ್ರ ಅವ್ರ ಜೊತೆಗೆ ಮಾತನಾಡ್ತಾರೆ, ಜೊತೆಗೆ ಕಂಪ್ಲಿ ಗಣೇಶ್ ಅವ್ರಿಗೂ ಕೂಡ ಮಾತನಾಡ್ತಾರೆ. ಯಾಕೆಂದರೆ ವಾಲ್ಮೀಕಿ ಪ್ರತಿಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗಲಾಟೆ ಆಗಿರುವಂಥದ್ದು, ಪೋಸ್ಟರ್ ಬ್ಯಾನರ್ಸ್ ಮತ್ತೊಂದು ವಿಚಾರ. ಹೀಗಾಗಿ ಆ ಸಮುದಾಯದ ಮುಖಂಡರನ್ನೇ ಸ್ಥಳಕ್ಕೆ ಕಳಿಸಿ ಅಲ್ಲಿನ ನಾಯಕರನ್ನ ಜೊತೆಗೆ ಪರಿಸ್ಥಿತಿಯನ್ನು ತಹಬಂದಿಗೆ ತೆರೆದುಕೊಂಡ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಮಾಡ್ತಿದ್ದಾರೆ. ಜೊತೆಗೆ ಇದು ಪೊಲಿಟಿಸೈಸ್ ಆಗ್ತಾ ಇದೆ. ಯಾಕೆಂದರೆ ಬಳ್ಳಾರಿ ಪೊಲಿಟಿಕ್ಸ್ ನಾವು ನೋಡಿದ್ದೀವಿ ರೆಹಮಾನ್. ಬಳ್ಳಾರಿನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಸಿದ್ದರಾಮಯ್ಯ ಅವರು ಕರೆದಿದ್ರು. ಅಲ್ಲಿಂದಲೇ ಪಾದಯಾತ್ರೆ ಕೂಡ ಬೆಂಗಳೂರಿಂದ ಆರಂಭ ಮಾಡಿ ಬಳ್ಳಾರಿ ಮುಗಿಸಿದ್ರು. ಈಗ ಬಿಜೆಪಿಗೆ ಇದು ಅಸ್ತ್ರವಾಗಿದೆ. ಪೊಲಿಟಿಕಲ್ ಇದನ್ನು ಕೌಂಟರ್ ಮಾಡೋದ್ರ ಜೊತೆಗೆ ಸ್ಥಳೀಯವಾಗಿ ಏನಾಗ್ತಾ ಇದೆ, ಸ್ಥಳೀಯ ಮಟ್ಟದಲ್ಲಿ ಆಡಳಿತಾತ್ಮಕವಾಗಿ ಏನಾಗ್ತಾ ಇದೆ, ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗ್ತಾ ಇದ್ದಾರೆ. ರೆಹಮಾನ್.